ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಸೊ ಇವತ್ತು ನಾನು ಆ, ನೀವ್ ಅನ್ಕೋತಾ ಇರ್ಬೋದು ಏನಪ್ಪಾ ನಾನು ಇಷ್ಟು ದಿವಸ ವಿಡಿಯೋಗಳನ್ನ ತೋಟದಲ್ಲಿ ಅಥವಾ ಇನ್ಯಾವ್ದಾದ್ರು ಜಮೀನಲ್ಲಿ ಹೊರಗಡೆ ಮಾಡ್ತಾ ಇದ್ದೆ, ಏನಿದು ಒಂದು ರೂಮ್ ನಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಹೌದು, ನಾನು ಈ ವಾರ ನಾನು ತೋಟಕ್ಕೆ ಹೋಗ್ಲಿಲ್ಲ, ಬೆಂಗಳೂರಿನ ಮನೆಯಲ್ಲೇ ಇದ್ದೀನಿ. ಸೊ ಹಾಗಾಗಿ ಮತ್ತೆ ವಿಡಿಯೋಗಳನ್ನು ಹಾಕಿ ಸಾಕಷ್ಟು ಗ್ಯಾಪ್ ಆಗಿತ್ತು. ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ, ಮತ್ತೆ ನನಗೆ ಒಂದು ರೈತರಿಂದ ನಿಮ್ಮಿಂದ ಆ, ನಿರೀಕ್ಷೆನೂ ಇತ್ತು. ನಾನು ವಿಡಿಯೋ ಮಾಡ್ಲಿ ಅಂತ ಹೇಳಿ, ಸೂಕ್ಷ್ಮಾಣು ಜೀವಿಗಳ ಮೇಲೆ ಇನ್ನೊಂದಷ್ಟು ವಿಚಾರಗಳನ್ನ ಹಂಚ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಮುಖ್ಯವಾಗಿ ಈ ವಿಡಿಯೋದಲ್ಲಿ ಏನ್ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ, ನನ್ನ ಹಿಂದಿನ ವಿಡಿಯೋಗಳಲ್ಲಿ ಕಾಮೆಂಟ್ ನಲ್ಲಿ ನೀವು ಸಾಕಷ್ಟು ರೈತರು ಪ್ರಶ್ನೆಗಳನ್ನ ಕೇಳಿದ್ರಿ. ನಾನು ಅಲ್ಲೇ ಉತ್ತರವನ್ನ ಕೊಟ್ಟಿದ್ದೆ, ನನಗೆ ತಿಳಿದಂತಹ ಉತ್ತರವನ್ನ ಕೊಟ್ಟಿದ್ದೆ. ಸೊ ಒಂದಷ್ಟು ಪ್ರಶ್ನೆಗಳಿಗೆ ನಾನು ಉತ್ತರಿಸಲಿಲ್ಲ, ನನಗೆ ಸಮಯದ ಅಭಾವ ಇದ್ದಿದ್ರಿಂದ. ಹಾಗಾಗಿ ಅದೇ ಪ್ರಶ್ನೆಗಳನ್ನ ತಗೊಂಡು ನನಗೆ ತಿಳಿದಿರುವಂತಹ ಉತ್ತರವನ್ನ ಕೊಡೋ ಪ್ರಯತ್ನ ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ. ಸೊ ಪ್ರಶ್ನೆಗಳಿಗೆ ಹೋಗೋದಕ್ಕಿಂತ ಮುಂಚೆ ನಾನು ಒಂದೆರಡು ವಿಚಾರಗಳನ್ನ ಹೇಳಬೇಕು ಅಂತ ಇದ್ದೀನಿ. ಸೊ ಒಂದು, ಈಗಾಗಲೇ ನಾವು ಏಪ್ರಿಲ್ನ ಅಂತ್ಯದಲ್ಲಿದ್ದೀವಿ, 2026ರ ಏಪ್ರಿಲ್ನ ಅಂತ್ಯದಲ್ಲಿ. ಬೇಸಿಗೆ ತೀವ್ರತರವಾಗಿದೆ. ಸೊ ಎಲ್ಲೆಲ್ಲೂ ನಾವು ನೀರಿನ ಅಭಾವವನ್ನ ಎದುರಿಸ್ತಾ ಇದ್ದೀವಿ, ನೀರಿನ ಬವಣೆಯನ್ನ ಎದುರಿಸ್ತಾ ಇದ್ದೀವಿ. ಹಾಗಾಗಿ ಮನೆ ಇರ್ಲಿ, ನಮ್ಮ ಕೃಷಿ ಜಮೀನಿರ್ಲಿ, ತೋಟ ಇರ್ಲಿ, ನೀರನ್ನ ಮಿತವ್ಯಯವಾಗಿ ಬಳಸೋಣ. ನೀರು ಈ ಭೂಮಿ ಮೇಲಿನ ಅತ್ಯಮೂಲ್ಯ ಸಂಪನ್ಮೂಲ ಅದು. ಹಾಗಾಗಿ ನೀರನ್ನ ನಾವು ತುಂಬಾ ಜಾಗರೂಕತೆಯಿಂದ ಬಳಸೋಣ ಅಂತ ಹೇಳ್ತಾ, ಈಗ ಒಂದೆರಡು ವಿಡಿಯೋಗಳನ್ನ ನೋಡಿದೆ ನಾನು ಹಿಂದೆ ಯೂಟ್ಯೂಬ್ ನಲ್ಲೇ. ಏನು ಬಯಲುಸೀಮೆಯಲ್ಲಿ ರೈತರು ಅಡಕೆಯನ್ನ ಬೆಳೆದಿದ್ದಾರೆ. ಅವರು ತಮ್ಮ ಬೆಳೆಯನ್ನ ಉಳಿಸ್ಕೊಳ್ಳೋದಕ್ಕೆ ಟ್ಯಾಂಕರ್ ಮೂಲಕ ಒಂದೊಂದು ಟ್ಯಾಂಕರ್ಗೂ 1400ರಿಂದ 1800 ರೂಪಾಯಿಗಳನ್ನ ತೆತ್ತು ಟ್ಯಾಂಕರ್ ಮೂಲಕ ನೀರನ್ನ ತರಿಸ್ಕೊಂಡು ತಮ್ಮ ಅಡಿಕೆ ಬೆಳೆಗೆ ಹಾಕೋದಕ್ಕೆ ಮುಂದಾಗಿದ್ದಾರೆ. ಸೊ ಇದು ನಿಜಕ್ಕೂ ಆ ವಿಷಾದನೀಯ ವಿಚಾರ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಬಯಲುಸೀಮೆಯಲ್ಲಿ ಅಡಕೆಯನ್ನ ಬೆಳೆದು ಅಲ್ಲಿ ಬೋರ್ವೆಲ್ಗಳು ಬತ್ತು ಹೋಗಿ ನೀರಿನ ಮೂಲ ಇಲ್ಲದೆ ಅವರು ತುಂಬಾ ದೂರದಿಂದ ಇನ್ನೆಲ್ಲೋ ಟ್ಯಾಂಕರ್ನ ತಂದು ಅಷ್ಟು ದುಬಾರಿ ಹಣ ಕೊಟ್ಟು ಟ್ಯಾಂಕರ್ ಮೂಲಕ ಅಡಿಕೆಗೆ ನೀರು ಉಣಿಸ್ತಾ ಇರೋದು ನಿಜಕ್ಕೂ ಅದು ಬೇಸರದ ಸಂಗತಿ. ಹಾಗಾಗಿ ಒಂದು ವಿಚಾರ ಏನ್ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ, ಈಗ ನಮ್ಮ ಕೃಷಿ ಇಲಾಖೆ ನಮ್ಮ ಕರ್ನಾಟಕ ರಾಜ್ಯವನ್ನ ಮಳೆ ಆಧಾರಿತ ಮೇಲೆ, ಮಳೆ ಎಷ್ಟು ಬೀಳುತ್ತೆ ಆ ಪ್ರಮಾಣದ ಆಧಾರದ ಮೇಲೆ 10 ಹವಾಮಾನ ವಲಯಗಳಾಗಿ ವಿಂಗಡಿಸಿದೆ. ಅಂದ್ರೆ 10 ಅಗ್ರೋಕ್ಲೈಮ್ಯಾಟಿಕ್ ಝೋನ್ಸ್ ಆಗಿ ವಿಂಗಡಿಸಿದ್ದಾರೆ. ಸೊ ಅದರಲ್ಲಿ ಈ ಚಿತ್ರದುರ್ಗ, ದಾವಣಗೆರೆ, ಈ ತುಮಕೂರು, ಈ ಜಿಲ್ಲೆಗಳು ಸೆಂಟ್ರಲ್ ಡ್ರೈ ಝೋನ್ಗೆ ಬರ್ತವೆ, ಅಂದ್ರೆ ಒಣ ವಲಯಕ್ಕೆ ಬರ್ತವೆ. ಸೊ ಅಲ್ಲಿ ಮಳೆಯ ಪ್ರಮಾಣ ಕಡಿಮೆ. ಹಾಗಾಗಿ ಅಂತರ್ಜಲ ಏನಿದೆ ಅದರಲ್ಲಿ ತುಂಬಾ ಸ್ಟ್ರೆಸ್ ಕೊಡ್ತೀವಿ ನಾವು. ಅಂತರ್ಜಲದಲ್ಲಿ ನೀರು ರೀಚಾರ್ಜ್ ಆಗೋದು, ಪುನಶ್ಚೇತನಗೊಳ್ಳೋದು ಬಹಳ ಕಡಿಮೆ ಪ್ರತಿ ವರ್ಷ. ಹಾಗಾಗಿ ಏನಾಗ್ತಾ ಇದೆ ಅಂತಂದ್ರೆ, ಈಗ ಅಡಿಕೆ, ಈಗ ಎಲ್ಲ ರೈತರು, ಸಾಕಷ್ಟು ರೈತರು ಏನು ಹಿಂದೆ ಸಾಂಪ್ರದಾಯಿಕ ಆಯಾ ವಲಯಗಳಲ್ಲಿ ಸಾಂಪ್ರದಾಯಿಕ ಬೆಳೆ ಏನಿತ್ತು ಅದನ್ನ ಬಿಟ್ಟು ಬೇರೆ ಏನು ವಾಣಿಜ್ಯ ಬೆಳೆಗಳಿಗೆ ಹೋದಾಗ ಅಥವಾ ತೋಟಗಾರಿಕೆ ಬೆಳೆಗಳಿಗೆ ಹೋದಾಗ ಅಡಿಕೆ ಮುಂಚೂಣಿಯಲ್ಲಿದೆ. ಅಡಿಕೆಯನ್ನ ಬೆಳೀತಾ ಇದ್ದೀವಿ ಹೆಚ್ಚಿಗೆ, ಅದಕ್ಕೆ ನೀರು ಯಥೇಚ್ಛವಾಗಿ ಬೇಕಾಗಿರ್ತದೆ. ಹಾಗಾಗಿ ಈ ಬಯಲು ಸೀಮೆಗೂ ಕೂಡ ಅದು ಎಕ್ಸ್ಟೆಂಡ್ ಆದಾಗ ಆ ಬೆಳೆ ನೀರು ಕಡಿಮೆ ಇದ್ದಂತಹ ಜಾಗದಲ್ಲೂ ಅದನ್ನ ಬೆಳೆಯೋದಕ್ಕೆ ಮುಂದಾಗ್ತಾ ಇರೋದು ನಿಜಕ್ಕೂ ನಾವು ಇದೇನಾಗ್ತದೆ ಅಂದ್ರೆ ಎಕಾಲಜಿಕಲಿ ಮಿಸ್ ಮ್ಯಾಚ್ ಕ್ರಾಪಿಂಗ್ ಆಗ್ತಾ ಇದೆ. ಸೊ ಇದು ಸಾಂಪ್ರದಾಯಿಕವಾಗಿ ಈ ಕರಾವಳಿ ಝೋನ್ ನಲ್ಲಿ, ಕರಾವಳಿ ಕರ್ನಾಟಕ ಅಥವಾ ಈ ಮಲೆನಾಡು ಭಾಗದಲ್ಲಿ, ಅಲ್ಲಿ ವಾತಾವರಣದಲ್ಲಿ ತೇವಾಂಶ ಹೆಚ್ಚಿರ್ತದೆ, ಮತ್ತೆ ಅಲ್ಲಿ ಅಂತರ್ಜಲದ ಮಟ್ಟ ಕೂಡ ಹೆಚ್ಚಿನ ಪ್ರಮಾಣದಲ್ಲೇ ದೊರಕ್ತದೆ, ಅಲ್ಲಿ ತೊಂದರೆ ಇಲ್ಲ. ಅಲ್ಲಿ ಬೆಳೀತಾ ಇದ್ದಂತಹ ಬೆಳೆ ಇವತ್ತು ಬಯಲು ಸೀಮೆಗೆ ಬಂದು ಅಲ್ಲಿ ನೀರಿಗೆ ನಾವು ಅಂತರ್ಜಲದ ಮೇಲೆ ಹೆಚ್ಚು ಹೆಚ್ಚು ಹೊತ್ತನ್ನ ಕೊಡ್ತಾ ಇದ್ದೀವಿ. ಹಾಗಾಗಿ ಈ ಮೂಲಕ ನಾನ್ ಕೇಳ್ಕೋದೇನಂದ್ರೆ, ನಮ್ಮ ವಲಯಗಳಿಗೆ ಸೂಕ್ತವಾದಂತಹ ಬೆಳೆಯನ್ನ ಬೆಳೆಯೋದು ಅದು ಬುದ್ಧಿವಂತಿಕೆ. ದುಡ್ಡು ಎಲ್ರಿಗೂ ಬೇಕು. ಹಾಗಾಗಿ ಅಡಿಕೆ ಬೆಳೆಯಿಂದ ದುಡ್ಡು ಬರ್ತದೆ ಅಂತ ಹೇಳಿ ನಾವು ಬಯಲು ಸೀಮೆಯಲ್ಲಿ ನೀರು ಕಡಿಮೆ ಇದ್ದಂತಹ ಜಾಗದಲ್ಲೂ ಅದನ್ನ ಬೆಳೆಯೋಕ್ ಹೋಗಿ ಇನ್ನೊಂದೇನೋ ಆಗ್ತಾ ಇರುವಂತದ್ದು, ಅದು ರೈತರು ಕಷ್ಟಕ್ಕೆ ಬೀಳ್ತಾ ಇದ್ದಾರೆ. ದೊಡ್ಡ ರೈತರಲ್ಲಿ ಏನು ತೊಂದರೆ ಇಲ್ಲ, ಆದ್ರೆ ಸಣ್ಣ ರೈತರು ಅಥವಾ ಮೀಡಿಯಂ ಲ್ಯಾಂಡ್ ಹೋಲ್ಡಿಂಗ್ಸ್ ಅನ್ನ ಹೇಳ್ತೀವಿ, ಮಾರ್ಜಿನಲ್ ಲ್ಯಾಂಡ್ ಹೋಲ್ಡಿಂಗ್ ಫಾರ್ಮರ್ಸ್ ಅಂತ ಏನ್ ಹೇಳ್ತೀವಿ,
ಅವರು ಕಷ್ಟದಲ್ಲೇ ಬೆಳ್ತಾ ಇದ್ದಾರೆ. ಸೊ ಹಾಗಾಗಿ ನೋಡ್ಕೊಂಡು ನಿಮ್ಮಲ್ಲಿ ನೀರಿನ ಲಭ್ಯತೆಯನ್ನ ಮನಗಂಡು ನಂತರ ಅಡಿಕೆ ಬೆಳೆಗೆ ಹೋಗಿ. ನೀರಿನ ಲಭ್ಯತೆ ಇಲ್ಲ ಅಥವಾ ನಿಮ್ಮಲ್ಲಿ ಬೋರ್ವೆಲ್ ರೀಚಾರ್ಜ್ ಆಗುವಂತಹ ಪಕ್ಕದಲ್ಲೇ ಒಂದು ಏನು ಕಾಲುವೆನೋ ಕೆರೆನೋ ಇನ್ನೊಂದೇನೋ ಸೌಲಭ್ಯಗಳಿಲ್ಲ, ಅಥವಾ ನಿಮ್ಮ ಇಡೀ ಜಮೀನು ಬಿದ್ದಂತಹ ಅಷ್ಟು ಮಳೆಯನ್ನ ಭೂಮಿಯಲ್ಲಿ ಇಂಗಿಸ್ಕೊಂಡು ಬೋರ್ವೆಲ್ ರೀಚಾರ್ಜ್ ಆಗುವಂತಹ ಒಂದು ನೀವು ಅವಕಾಶವನ್ನ ಕಲ್ಪಿಸ್ಕೊಂಡಿಲ್ಲ ನಿಮ್ಮ ತೋಟಗಳಲ್ಲಿ ಅಂತಂದ್ರೆ, ಈ ರೀತಿ ಹೆಚ್ಚಿನ ನೀರು ಬೇಡುವಂತಹ ಬೆಳೆಗಳನ್ನ ಬೆಳೆಯೋದಕ್ಕೆ ಹೋಗ್ಬೇಡಿ. ನಿಮ್ಮ ವಲಯಗಳಿಗೆ ಸೂಕ್ತವಾದಂತಹ ಬೆಳೆಯನ್ನ ಬೆಳೀರಿ. ಹಾಗಾಗಿ ಈಗ ಇಡೀ ಮಳೆಯನ್ನ ನಿಮ್ಮ ಜಮೀನಿನಲ್ಲಿ ಇಂಗು ಹಾಗೆ ಹೇಗೆ ಮಾಡೋದು? ನನ್ನ ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಹೇಳಿದ್ದೀನಿ, ಬೇರೆಯವರು ಸಹ ಒಂದಷ್ಟು ಜನ ಹೇಳ್ತಾನೆ ಇದ್ದಾರೆ. ಏನು ಅಂತಂದ್ರೆ ಅದು ಸಂರಕ್ಷಣಾ ಕೃಷಿ ಪದ್ಧತಿಗಳು. ಒಂದು ಏನು ಆ ತತ್ವಗಳು, ಸಂರಕ್ಷಣಾ ಕೃಷಿ ಪದ್ಧತಿಯ ತತ್ವಗಳು, ಒಂದು ಮಿನಿಮಮ್ ಸಾಯಿಲ್ ಡಿಸ್ಟರ್ಬೆನ್ಸ್ ಅಥವಾ ಉಳುಮೆಯನ್ನ ಮಾಡದೇ ಇರುವಂತದ್ದು. ಅಲ್ಲಿ ಉಳುಮೆ ಮಾಡದೇ ಇದ್ದಾಗ ಕಳೆಗಳು ಏನು ಬರ್ತದೆ, ನೈಸರ್ಗಿಕವಾಗಿ ಕಳೆ ಬಂದಂತದ್ದನ್ನ ಬೆಳೆಸ್ಕೊಂಡು ಆಗ ಬಿದ್ದಂತಹ ಅಷ್ಟು ಮಳೆ ಅದು ಭೂಮಿಗೆ ಇಳಿಯುತ್ತೆ. ಅಲ್ಲಿ ಮಣ್ಣಿನ ರಚನೆ ಬದಲಾಗ್ತದೆ, ಮಣ್ಣಿನ ಏನು ಗುಣಲಕ್ಷಣಗಳು ಬದಲಾಗ್ತವೆ. ಸೊ ಹಾಗಾಗಿ ನಂತರ ಮಲ್ಚಿಂಗ್ ಬಹಳ ಮುಖ್ಯ. ಈಗ ಆ ವಿಡಿಯೋದಲ್ಲಿ ತೋರಿಸಿದ್ರು, ಒಬ್ರು ರೈತರು ಟ್ಯಾಂಕರ್ ಮೂಲಕ ನೀರನ್ನ ಓಡಿಸ್ಕೊಂತ ಇದ್ದಾರೆ. ಅಲ್ಲಿ ಡೈರೆಕ್ಟ್ ಆಗಿ ಏನು ನೀರು ಉಣಿಸ್ತಾ ಇದ್ದಾರೆ ಅಡಿಕೆ ಗಿಡಗಳಿಗೆ. ಅಲ್ಲಿ ಮಲ್ಚಿಂಗೇ ಇಲ್ಲ. ಮಣ್ಣಿನ ಮೇಲೆ ಮಣ್ಣು ಬೆತ್ತಲಾಗಿದೆ, ಬೇರ್ ಸಾಯಿಲ್ ಇದೆ. ಹಾಗಾಗಿ ಮಲ್ಚಿಂಗ್ ಮಾಡೋದು, ಹೊದಿಕೆ ಮಾಡೋದು, ಸಾಕಷ್ಟು ಯಾವ್ಯಾವ ಸಾವಯವ ತ್ಯಾಜ್ಯಗಳು ನಿಮ್ಮಲ್ಲಿ ಸಿಕ್ಕು ಅದನ್ನ ತಂದು ಅಲ್ಲಿ ಬುಡದ ಸುತ್ತ ಹಾಕೋದಕ್ಕೆ ಸಾಧ್ಯವಿದೆಯೋ ಅಷ್ಟೆಲ್ಲ ಸಾವಯವ ತ್ಯಾಜ್ಯಗಳನ್ನು ತಂದು ಹಾಕಿ ಮಲ್ಚಿಂಗ್ ಮಾಡಿ. ಮತ್ತೆ ವೈವಿಧ್ಯತೆಯನ್ನ, ಮೂರನೇ ತತ್ವ ಜೀವ ವೈವಿಧ್ಯತೆಯನ್ನ ತೋಟದಲ್ಲಿ ಹೆಚ್ಚಿಸಿಕೊಳ್ಳುವಂಥದ್ದು. ಇದು ಯಾವುದೇ ಕಳೆಯಿಂದ ಇರಲಿ ಅಥವಾ ನಮ್ಮ ಬಾರ್ಡರ್ನಲ್ಲಿ ಅಲ್ಲಿ ಸ್ಥಳೀಯವಾಗಿ ಬೆಳೆಯುವಂತಹ ಯಾವುದೇ ಹೊಂಗೆ, ಬೇವು, ಇನ್ಯಾವುದೇ ಮಹಾಗನಿ, ಇಂತಹ ಮರಗಳನ್ನು ಬೆಳೆಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಸೊ ಈ ವೈವಿಧ್ಯತೆ ಹೆಚ್ಚಾದ್ರೆ ಮಣ್ಣಿನ ಆರೋಗ್ಯ, ಮಣ್ಣಿನ ಸೂಕ್ಷ್ಮಾಣು ಜೀವಿಗಳ ಒಂದು ವೈವಿಧ್ಯತೆ ಕೂಡ ಹೆಚ್ಚಾಗಿ ಮಣ್ಣಿಗೆ ನೈಸರ್ಗಿಕವಾಗಿ ಒಂದು ಬಲ ಬರ್ತದೆ. ಆ ಬಲ ಬಂದಾಗ ಅಲ್ಲಿ ಬರುವಂತಹ ಯಾವುದೇ ರೋಗಗಳಿರ್ಲಿ ಅದನ್ನ ತಡೆದು ಬೆಳೆಗಳಿಗೆ ಒಂದು ಪುಷ್ಟಿಯನ್ನ ಕೊಡುವಂತಹ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಹಾಗಾಗಿ ಸೊ ಮಲ್ಚಿಂಗ್ ಮಾಡೋದು, ಜೀವ ವೈವಿಧ್ಯತೆಯನ್ನ ಹೆಚ್ಚಿಸ್ಕೊಳ್ಳೋದು, ಈ ಕ್ರಮಗಳನ್ನ ನಾವು ಮಾಡ್ಲಿಲ್ಲ ಅಂತಂದ್ರೆ ಸೊ ನಮ್ಗೆ ಎಷ್ಟು ನೀರಿದ್ರೂ ಸಾಕಾಗೋದಿಲ್ಲ. ಸೊ ನೀರೆಲ್ಲ ಆವಿಯಾಗೋಗಿ ಬೆಳೆಗಳು ಒಣಗ್ತವೆ ಈ ಬಿರು ಬೇಸಿಗೆಯಲ್ಲಿ. ಹಾಗಾಗಿ ಒಂದು ನಮ್ಮ ವಲಯಕ್ಕೆ ಸೂಕ್ತವಾಗಿರುವಂತಹ ಬೆಳೆಯನ್ನ ಬೆಳೆಯೋದು. ಎರಡನೇದು, ಈ ಸಂರಕ್ಷಣಾ ಕೃಷಿ ಪದ್ಧತಿಗಳನ್ನ ಅನುಸರಿಸಿ ಕೃಷಿಯನ್ನ ಮಾಡೋದು, ಅದು ಬಹಳ ಮುಖ್ಯ. ದಯವಿಟ್ಟು ಅದನ್ನ ಅನುಸರಿಸಿ ನೀರಿನ ಮಿತವ್ಯಯವಾಗಿ ಬಳಸಿ ಅಂತ ಕೇಳ್ಕೊತಾ ಸೊ ಪ್ರಶ್ನೆಗಳಿಗೆ ಹೋಗ್ತೀನಿ.